ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಚಾಂಪಿಯನ್ ಟ್ರೋಫಿ ಗೆದ್ದ ನಂತರ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾಗೆ ವಿಡಿಯೋ ಕಾಲ್ ಮಾಡಿದ MS ಧೋನಿ. ಹೌದು ಸ್ನೇಹಿತರೆ, ಬಳಿಕ ರೋಹಿತ್ ಮತ್ತು ಕೊಹ್ಲಿ ಬಗ್ಗೆ ಧೋನಿ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಅದ್ಭುತವಾಗಿ ಪ್ರದರ್ಶನ ನೀಡಿದೆ. ಈ ಗೆಲುವಿನಿಂದ ಇಡೀ ದೇಶ ಸೆಲೆಬ್ರೇಷನ್ ಮಾಡಿದೆ. ಬಳಿಕ ರೋಹಿತ್ ಮತ್ತು ಕೊಹ್ಲಿ ಬಗ್ಗೆ ವಿಡಿಯೋ ಕಾಲ್ ನಲ್ಲಿ ಧೋನಿ ಈ ರೀತಿ ಹೇಳಿದ್ದಾರೆ ನೋಡಿ. ನಿಮ್ಮ ಅದ್ಭುತ ಪ್ರದರ್ಶನದಿಂದಾಗಿ ಇಡೀ ದೇಶ ಗೆದ್ದಿದೆ. ನನಗೆ ಹೆಮ್ಮೆ ಅನಿಸ್ತಿದೆ. ನಿಮ್ಮ ಕಠಿಣ ಪ್ರದರ್ಶನದಿಂದ ಚಾಂಪಿಯನ್ ಟ್ರೋಫಿ ನಮ್ಮದಾಯಿತು. ಇಂದು ನೀವು ಇಡೀ ಭಾರತವನ್ನು ಹೆಮ್ಮೆ ಪಡಿಸಿದ್ದೀರಿ. ನಿಮ್ಮ ನಾಯಕತ್ವದಲ್ಲಿ ಈ ತಂಡವು ಪ್ರತಿ ಮ್ಯಾಚ್ ಗೆಲ್ಲುತ್ತದೆ. ನೀವು ಕಷ್ಟದ ಸಂದರ್ಭದಲ್ಲಿ ಮ್ಯಾಚ್ ತಂದು ಕೊಡ್ತೀರಿ ಅಂತ ಧೋನಿ ಅವರು ರೋಹಿತ್ ಬಗ್ಗೆ ಹೇಳಿದ್ದಾರೆ. ನಂತರ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಈ ಗೆಲುವು ನಮ್ಮ ಕಠಿಣ ಪ್ರದರ್ಶನದ ಫಲ. ನಂತರ ಎಮೋಷನಲ್ ಆದ ಧೋನಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ಭಾರತ ಕೇವಲ ತಂಡವಲ್ಲ, ಇದು ಕುಟುಂಬ ಅಂತ ಧೋನಿ ಅವರು ಹೇಳಿದ್ದಾರೆ. ನಂತರ ಮಾತನಾಡಿದ ರೋಹಿತ್ ಶರ್ಮಾ ಅವರು ಧೋನಿ ಬಗ್ಗೆ ಈ ರೀತಿ ಹೇಳಿದ್ದಾರೆ ನೋಡಿ. ನಿಮ್ಮ ನಾಯಕತ್ವ ಇಲ್ಲದಿದ್ದರೆ ನಾವು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ನಮ್ಮ ನೆಕ್ಸ್ಟ್ ಗೋಲ್ 2022 ವರ್ಲ್ಡ್ ಕಪ್ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಹಾಗೂ MS ಧೋನಿ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೂ ಮತ್ತೊಮ್ಮೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ನ ಚಾಂಪಿಯನ್ ಟ್ರೋಫಿಯ ಸ್ಕೋರ್ ಕಾರ್ಡ್ ನೋಡ್ಕೊ ಬರ್ತಾ ಇದ್ರೆ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್ ಕಡೆ ಅಷ್ಟೇನು ಟಾಪ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಈ ಕಡೆ ರಚಿನ್ ರವೀಂದ್ರ ಅವರು 37 ರನ್ ಕಲೆಯಕ್ಕೆ ಔಟ್ ಆಗಿದ್ರು. ಈ ಕಡೆ ಡ್ಯಾರಿನ್ ಮಿಚೆಲ್ ಅವರು ಆಡಿದಂತ 101 ಬಾಲ್ಗಳಲ್ಲಿ 63 ರನ್ ಕಲೆಯಕ್ಕೆ ಔಟ್ ಆಗಿದ್ರು. ಗ್ಲೇನ್ ಫಿಲಿಪ್ಸ್ ಅವರು 34 ರನ್ ಕಲೆಯಕ್ಕೆ ಔಟ್ ಆದ್ರೆ ಮಿಚೆಲ್ ಬ್ರೇಸೆಲ್ ಅವರು 53 ರನ್ ಕಲೆಯಕ್ಕೆ ಔಟ್ ಆದ್ರು. ಆಲ್ಸೋ ನ್ಯೂಜಿಲೆಂಡ್ 50 ಓವರ್ಗಳಲ್ಲಿ 251 ರನ್ ಕಲೆಯಕ್ಕೆ 7 ವಿಕೆಟ್ ಕಳೆದುಕೊಂಡಿತ್ತು. ನಂತರ ಬ್ಯಾಟಿಂಗ್ ಬಂದ ಟೀಮ್ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿತ್ತು. ನಂತರ ಚೇಸ್ ಮಾಡೋದು ಬಂದ ಟೀಮ್ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿತ್ತು. ರೋಹಿತ್ ಶರ್ಮಾ ಅವರಿಂದ ಒಳ್ಳೆ ಇನ್ನಿಂಗ್ಸ್ ಬಂದಿತ್ತು. ಆಡಿದಂತ 83 ಬಾಲ್ಗಳಲ್ಲಿ 76 ರನ್ ಕಲೆಯಕ್ಕೆ ಟಾಮ್ ಲತಮ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗಿದ್ರು. ಈ ಕಡೆ ಶುಭ್ಮನ್ ಗಿಲ್ ಅವರು ಆಡಿದಂತ 50 ಬಾಲ್ಗಳಲ್ಲಿ 31 ರನ್ ಕಲೆಯಕ್ಕೆ ಗ್ಲೇನ್ ಫಿಲಿಪ್ಸ್ ಅವರಿಗೆ ಔಟ್ ಆಗಿದ್ರು. ಶ್ರೇಯಸ್ ಅಯ್ಯರ್ ಅವರು ಕೂಡ ಆಡಿದಂತ 62 ಬಾಲ್ಗಳಲ್ಲಿ 48 ರನ್ ಕಲೆಯಕ್ಕೆ ರಚಿನ್ ರವೀಂದ್ರ ಅವರಿಗೆ ಔಟ್ ಆದ್ರು. ಅಕ್ಷರ್ ಪಟೇಲ್ ಅವರು ಕೂಡ ಆಡಿದಂತ 40 ಬಾಲ್ಗಳಲ್ಲಿ 29 ರನ್ ಕಲೆಯಕ್ಕೆ ಬ್ರೇಸೆಲ್ ಅವರಿಗೆ ಔಟ್ ಆದ್ರು. ನಂತರ ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ KL ರಾಹುಲ್ ಅವರು ಸಖತ್ತಾಗಿ ಫಿನಿಶ್ ಮಾಡಿದ್ರು ಮ್ಯಾಚ್ ನ. ಆಡಿದಂತ 33 ಬಾಲ್ಗಳಲ್ಲಿ 34 ರನ್ ಕಲೆಯಕ್ಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ ಟೀಮ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಕೂಡ ಗೆಲ್ತು. ಹಾಗೂ ರೋಹಿತ್ ಕೊಹ್ಲಿ ಧೋನಿ ಅವರ ವಿಡಿಯೋ ಕಾಲ್ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ.